ನಮಸ್ಕಾರ. ಆತ್ಮೀಯ ಎಲ್ಲ ಗ್ರಾಮ ಪಂಚಾಯತಿಯ ಸದಸ್ಯರುಗಳೇ, ಕರಿಯಾಲ, ಜವ್ವನಹಳ್ಳಿ, ಗೌಡನಹಳ್ಳಿ, ದಿಂಡಾವರ, ಯಲ್ತಕೆರೆ ಮತ್ತು ಉಡುವಳ್ಳಿ ಹಾಗೂ ಕೂನಿಕೆರೆ, ವಿವಿಪುರ ಮತ್ತು ಸುರಗನಹಳ್ಳಿ, ಮೇಟಿಕುರ್ಕಿ ಈ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರು, ನೀವು ಗ್ರಾಮ ಪಂಚಾಯತಿಯ ಸದಸ್ಯರಾಗಿದ್ದಕ್ಕೂ ಸಾರ್ಥಕವಾಗಬೇಕು ಅಂದರೆ ಇವತ್ತು ನಮ್ಮ ಕೆರೆಗಳಿಗೆ ನೀರು ತುಂಬಿಸುವಂಥ ಚಳುವಳಿಯಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯ. ಎಲ್ಲ ಸದಸ್ಯರು ತಾವು ತಮ್ಮ ಅವಧಿಯಲ್ಲಿ ನಮ್ಮ ಕೆರೆಗೆ ನೀರು ಬಂತು ಅಂತ ಹೇಳ್ಕೊಳ್ಳೋಕ್ಕೋಸ್ಕರ ಆದ್ರೂ ನೀವು ಬಂದು ಧರಣಿಯಲ್ಲಿ ಭಾಗವಹಿಸಬೇಕು. ಪ್ರತಿಯೊಬ್ಬ ಸದಸ್ಯರು ನಿಮ್ಮ ಗ್ರಾಮದ ಉದ್ಧಾರಕ್ಕೋಸ್ಕರ, ಗ್ರಾಮದ ರೈತರ ಉದ್ಧಾರಕ್ಕೋಸ್ಕರ ನೀವು ಯಾವ ಪಕ್ಷಕ್ಕೆ ಸೇರಿದ್ರಲ್ಲ, ಯಾವ ಇದಕ್ಕೆ ಸೇರಿದ್ರಲ್ಲ, ನೀವೆಲ್ಲ ಸ್ವತಃ ನಿಮ್ಮ ವೈಯಕ್ತಿಕ ವರ್ಚಸ್ ಮೇಲೆ ಇದ್ದಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಇದೊಂದು ಸಲ ನೀವೆಲ್ಲರೂ ತೀರ್ಮಾನ ಮಾಡ್ಕೊಳ್ಳಿ. ಈ ಹೋರಾಟದಲ್ಲಿ ನನ್ನ ಪಾತ್ರ ಏನು ಅಂತಂದೇಳಿ ನೀವು ತೋರಿಸ್ಬೇಕಂದ್ರೆ ನಿಮ್ಮ ಗ್ರಾಮದಲ್ಲಿರ್ತಕ್ಕಂಥ ನಿಮ್ಮ ಮತ ಕೊಟ್ಟಂಥ ಎಲ್ಲ ರೈತರನ್ನ ಒಗ್ಗೂಡಿಸಿ, ಮಹಿಳೆಯರು ಮತ್ತು ಯುವಕರನ್ನು ಎಲ್ಲರೂ ಸಂಘಟಿಸಿ ಹಳ್ಳಿಯಿಂದ ತಂಡೋಪತಂಡವಾಗಿ ಈ ಹೋರಾಟದಲ್ಲಿ ಬಂದು ಭಾಗವಹಿಸಬೇಕು. ಪ್ರತಿಯೊಬ್ಬ ಗ್ರಾಮ ಪಂಚಾಯತಿ ಸದಸ್ಯರು, ಈ ಭಾಗದಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ಗ್ರಾಮ ಪಂಚಾಯತ್ ಸದಸ್ಯರು ಅತಿ ಹೆಚ್ಚಿನ ಜವಾಬ್ದಾರಿಯನ್ನು ತಗೊಂಡು ಈ ಹೋರಾಟದಲ್ಲಿ ಬಂದು ಭಾಗವಹಿಸಲೇಬೇಕು. ಈ ನಿಮ್ಮ ಭಾಗಕ್ಕೆ, ಈ ನಮ್ಮ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸುವಂಥ ಚಳುವಳಿಯಲ್ಲಿ ತಾವು ವೈಯಕ್ತಿಕವಾಗಿ ಯಾರು ಮಾತು ಕೇಳಿದೆ, ನನಗೆ ಸಾಹೇಬ್ರು ಹೇಳಿದರು, ನನಗೆ ಅಣ್ಣ ಹೇಳ್ತು, ನನಗೆ ಅಕ್ಕ ಹೇಳ್ತು, ನನಗೆ ಯಾರು ಲೀಡ್ರ್ ಹೇಳಿದ್ರು, ಯಾರು ಲೀಡ್ರ್ ಎಂಬುದನ್ನು ಬದಿಗೊತ್ತಿ ಇದು ನಿಮ್ಮ ಬದುಕಿನ ಹೋರಾಟಕ್ಕೋಸ್ಕರ ಮತ್ತು ನೀವು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ದಕ್ಕೂ ಸಾರ್ಥಕ್ಕೋಸ್ಕರ ನೀವು ಈ ಚಳವಳಿಯಲ್ಲಿ ಬಂದು ಭಾಗವಹಿಸಬೇಕು. ಈ ವಿಡಿಯೋವನ್ನು ಪ್ರತಿಯೊಬ್ಬ ಗ್ರಾಮ ಪಂಚಾಯತಿಗೂ ಮತ್ತು ಎಲ್ಲ ಸದಸ್ಯರಿಗೂ ತಲುಪುವವರೆಗೂ ಈ ವಿಡಿಯೋವನ್ನು ಶೇರ್ ಮಾಡಬೇಕು. ಯಾವ್ಯಾವುದೋ ಕೆಲಸಕ್ಕೆ ಬರ್ದಂತ ನೀವು ಸ್ಟೇಟಸಲ್ಲಿ ಹಾಕ್ಕೊಳ್ತೀರಾ, ಇಂಥ ವಿಡಿಯೋಗಳನ್ನು ಫೇಸ್ಬುಕ್, ವಾಟ್ಸಪ್ಪಲ್ಲಿ ತಮ್ಮ ಮೊಬೈಲ್ಗಳಲ್ಲಿ ಎಲ್ಲರೂ ಶೇರ್ ಮಾಡಿ. ಪ್ರತಿಯೊಬ್ಬರು ಜಾಗೃತರಾಗಿ. ಈಗ ಬರುವ ಸೋಮವಾರ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ವಿ, ಅಮರನಾಥ ಉಪ ಸತ್ಯಾಗ್ರಹ ಅಂದ್ಕೊಂಡಿದ್ವಿ. ಈ ಕೆರೆಗಳು ನೀರು ತುಂಬಿಸುವಂಥ ಕೆಲಸ ನಾವು ಮಾಡಲೇಬೇಕು. ಹಾಗಾಗಿ ಎಲ್ಲ ಪ್ರತಿಯೊಬ್ಬರು ಗ್ರಾಮ ಪಂಚಾಯತ್ ಸದಸ್ಯರು ಈ ಹೋರಾಟದಲ್ಲಿ ಬರಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ನಮಸ್ಕಾರ.